ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಿನಿ ಇನ್ಫೋ. ನಾಳೆ ಭೈರತಿ ರಣಗಲ್ ತೆಲುಗು ಮತ್ತು ತಮಿಳ್ ಥಿಯೇಟ್ರಿಕಲ್ ರಿಲೀಸ್ ಆಗ್ತಾ ಇದೆ. ಇದು ತುಂಬಾ ವರ್ಸ್ಟ್ ಪ್ಲಾನಿಂಗ್ ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಭೈರತಿ ರಣಗಲ್ ಮೂವಿ ಅನೌನ್ಸ್ ಮಾಡಿದಾಗಲೇ ಮೂವಿ ತೆಲುಗು ತಮಿಳು ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿದರು. ಬಟ್ ಕನ್ನಡ ವರ್ಷನ್ ಜೊತೆಗೆ ರಿಲೀಸ್ ಮಾಡಲಿಲ್ಲ. ಕನ್ನಡ ವರ್ಷನ್ ಜೊತೆಗೆ ಒಟ್ಟಿಗೆ ರಿಲೀಸ್ ಮಾಡಿದರೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು. ಯಾಕಂದರೆ ಕನ್ನಡದ ಬ್ಲಾಕ್ ಬಸ್ಟರ್ ರೆಸ್ಪಾನ್ಸ್ನ ನೋಡಿ ವರ್ಡ್ ಆಫ್ ಮೌತ್ ಬೇರೆ ಭಾಷೆಗಳಿಗೆ ಸ್ಪ್ರೆಡ್ ಆಗಿ ಅಲ್ಲಿ ಐಪ್ ಬರ್ತಾ ಇತ್ತು. ಹಾಗೆ ನನಗೆ ಗೊತ್ತಿರೋ ಹಾಗೆ ತಮಿಳು ಮತ್ತು ತೆಲುಗಿನಲ್ಲಿ ಪ್ರಮೋಷನ್ ಏನು ಜಾಸ್ತಿ ಮಾಡ್ತಾ ಇಲ್ಲ. ಸೊ ಇದಕ್ಕೆ ಶಿವಣ್ಣನ ಅನಾರೋಗ್ಯನೂ ಕಾರಣ ಆಗಿರ್ಬೋದು. ಆದರೂ ಸಹ ತೆಲುಗು ತಮಿಳಿನಲ್ಲೂ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದರೂ ಸಹ ಮುಂದಿನ ವಾರ ಅಲ್ಲು ಅರ್ಜುನ್ ಅವರ ಪುಷ್ಪ 2 ರಿಲೀಸ್ ಆಗ್ತಾ ಇದೆ. ಸೊ ಭೈರತಿ ರಣಗಲ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದರೂ ಸಹ ಅಲ್ಲಿ ಥಿಯೇಟರ್ ಸಿಗೋದು ತುಂಬ ಅಂದರೆ ತುಂಬಾ ಕಷ್ಟ. ಯಾಕಂದರೆ ಬಗೀರ ಮೂವಿಗೆ ನಿಮಗೆ ಗೊತ್ತಿದೆ ಏನಾಯ್ತು ಅಂತ. ಮೂವಿ ಚೆನ್ನಾಗಿದ್ರೂ ಸಹ ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿ 1 ಶೋ ಅಥವಾ 2 ಶೋ ಕೊಟ್ಟಿದ್ದರು ಹೈದರಾಬಾದ್ನಲ್ಲಿ. ಹಾಗೆ ತಮಿಳ್ನಲ್ಲಿ 15-20 ದಿನ ಯಾವುದೇ ದೊಡ್ಡ ಮೂವಿ ರಿಲೀಸ್ ಆಗ್ತಾ ಇಲ್ಲ. ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಭೈರತಿ ರಣಗಲ್ಗೆ. ಯಾಕಂದರೆ ಮಫ್ತಿ ಮೂವಿ ತಮಿಳ್ನಲ್ಲಿ 10 ತಲ ಅಂತ ರೀಮೇಕ್ ಆಗಿದೆ. ಸೊ ಅದೊಂಥರ ಕನೆಕ್ಷನ್ ಆಗಿ ಮೂವಿ ಏನಾದರೂ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದರೆ ಮೂವಿ ಚೆನ್ನಾಗಿ ಅಲ್ಲಿ ರನ್ ಆಗುತ್ತೆ. ತೆಲುಗು ವರ್ಷನ್ ನೋಡಬೇಕು ಹೇಗೆ ರನ್ ಆಗುತ್ತೆ ಅಂತ. ಏನೇ ಆಗಲಿ ಎರಡೂ ಭಾಷೆಯಲ್ಲೂ ಸಹ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದರೆ ಚೆನ್ನಾಗಂತ ನಂಗೆ ಅನಿಸುತ್ತೆ. ನಿಮ್ಮ ಒಪಿನಿಯನ್ನ ಕೆಳಗಡೆ ಕಮೆಂಟ್ ಹಾಕಿ. ಇನ್ನು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.